ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಜೆಡಿಎಸ್ ಈಗ ರಣಕಹಳೆಯನ್ನು ಊದ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಭೂಸ್ವಾಧೀನದ ಕಿಚ್ಚು ಡಿಕೆ ಸರ್ಕಾರದ ವಿರುದ್ಧವಾಗಿ ಆಕ್ರೋಶ. ಬಿಡದಿ ಟೌನ್ಶಿಪ್ ವಿರೋಧ ಜೆಡಿಎಸ್ ರಣಕಹಳೆಯನ್ನು ಊದ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಜನಪ್ರತಿನಿಧಿಗಳು ಸಾಥ್ ಕೊಡ್ತಾ ಇದ್ದಾರೆ, ರೈತ ಸಂಘಟನೆಗಳು ಸಾಥ್ ಕೊಡ್ತಾ ಇದ್ದಾರೆ, ಸ್ಥಳೀಯರು ಸಾಥ್ ಕೊಡ್ತಾ ಇದ್ದಾರೆ. ಅಂಜಿಪುರ ಗ್ರಾಮದಿಂದ ಜೆಡಿಎಸ್ ಪಾದಯಾತ್ರೆಗೆ ಆಲ್ರೆಡಿ ಆರಂಭ ಆಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಭೂಸ್ವಾಧೀನ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇತ್ತು. ಭೂಸ್ವಾಧೀನದ ಕಿಚ್ಚು ಡಿಕೆ ಸರ್ಕಾರದ ವಿರುದ್ಧವಾಗಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಬಿಡದಿ ವ್ಯಾಪ್ತಿಯ 8 ಸ್ಥಳಗಳಿಂದ ಪ್ರತಿಭಟನೆ ಮಾಡಲಾಗುತ್ತೆ. ಅಂಚಿಪುರ ಗ್ರಾಮದಿಂದ ಜೆಡಿಎಸ್ ಪಾದಯಾತ್ರೆ ಆರಂಭವಾಗಿ ಹೊಸೂರುವರೆಗೂ ಕೂಡ ಎಂಡ್ ಆಗುತ್ತೆ. ಹೊಸೂರಿನಲ್ಲಿ ಸಭೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ, ಬಹಿರಂಗ ಸಭೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಜೆಡಿಎಸ್ ಪಾದಯಾತ್ರೆ ಮಾಡೋದಕ್ಕೆ ಸಿದ್ಧವಾಗಿದೆ. ಬಿಡದಿಯಲ್ಲಿರುವಂತಹ ರೈತರಿಗೆ ಸಹಾಯವನ್ನ ಮಾಡಬೇಕು, ಅವರ ಬೆನ್ನೆಲುಬಿಗೆ ನಿಲ್ಲಬೇಕು ಅಂತೇಳಿ, ಅವರ ಭೂ ಸ್ವಾಧೀನ ಆಗದಂತೆ ಭೂಮಿಯನ್ನು ಉಳಿಸಿಕೊಡಬೇಕು ಅಂತೇಳಿ ಈಗ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡರು. ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗುವ ಈ ಒಂದು ಪಾದಯಾತ್ರೆ ಹೊಸೂರುವರೆಗೂ 8 ಹಳ್ಳಿಗಳನ್ನು ದಾಟಿಕೊಂಡು ಹೊಸೂರಿಗೆ ಹೋಗಿ ಎಂಡ್ ಆಗುತ್ತೆ. ಹೊಸೂರಿನಲ್ಲಿ ಬಹಿರಂಗವಾದಂತಹ ಸಭೆಯನ್ನು ಹಮ್ಮಿಕೊಂಡಿದೆ ಜೆಡಿಎಸ್. ಮತ್ತು ಬಿಡದಿ ವ್ಯಾಪ್ತಿಯಲ್ಲಿ 8 ಹಳ್ಳಿಗಳಲ್ಲೂ ಕೂಡ ಪಾದಯಾತ್ರೆಯನ್ನು ಮಾಡುತ್ತೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈಗ ಆಲ್ರೆಡಿ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಈ ಒಂದು ಪಾದಯಾತ್ರೆಗೆ. ಅಂಜಿಪುರದಿಂದ ಶುರುವಾಗಿ ಅಂಜಿಪುರ ಕಾಲೋನಿ, ಬೆಳಗಿರಿ, ನೆರೇಗೌಡನದೊಡ್ಡಿ, ಗುಂಟೋಪು, ಗೊಲ್ಲಹಳ್ಳಿ, ಕೋಡಿಪಾಳ್ಯ, ಹೊಸೂರ್ವರೆಗೂ ಸುಮಾರು 11 ಕಿಲೋಮೀಟರ್ಗಳ ಈ ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನ ಇವತ್ತು ಕೈಗೊಂಡಿದ್ದೇವೆ. ಈ ಪಾದಯಾತ್ರೆ ಕೇವಲ ನಮ್ಮ ಪಕ್ಷ ಕೇವಲ ನಮ್ಮ ಪಕ್ಷ ಕಾಲೋನಿ, ಬನ್ನಿಗಿರಿ, ಮರೇವೇಗೌಡನ ದೊಡ್ಡಿ, ಗುಂಡುತೋಪು, ಗೊಲ್ಲಹಳ್ಳಿ, ಕೋಡಿಪಾಳ್ಯ, ಹೊಸೂರುವರೆಗೂ ಕೂಡ ಪಾದಯಾತ್ರೆ ನಡೆಯುತ್ತೆ. ಬರೋಬ್ಬರಿ 8 ಹಳ್ಳಿಗಳಲ್ಲಿ ಜೆಡಿಎಸ್ ಯುವ ನಾಯಕರ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಸಂಚಾರವನ್ನ ಮಾಡೋದು. ಇನ್ನು ಪಾದಯಾತ್ರೆ ಬಳಿಕ ಹೊಸೂರಿನಲ್ಲಿ ಬಹಿರಂಗವಾದಂತಹ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ರೈತರ ಹೋರಾಟಕ್ಕೆ ಜಾಗ್ವಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಜೊತೆ ಬಂದಿರತಕ್ಕಂತ ಶಾಸಕರುಗಳು, ಮತ್ತೆ ನಮ್ಮ ವಿಧಾನ ಪರಿಷತ್ ಮಾಜಿ ಮಂತ್ರಿಗಳು, ಮತ್ತೆ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಮಂತ್ರಿಗಳು ಪಕ್ಷದ ಮುಖಂಡರು, ರೈತ ಎಲ್ಲ ಪಕ್ಷದ ಮುಖಂಡರು, ರೈತ ಮತ್ತು ಗೌರವಾನ್ವಿತ ಶಾಸಕರೇ, ಮಾಜಿ ಶಾಸಕರೇ ಮತ್ತು ಎಲ್ಲ ಜನಪ್ರಿಯ ಶಾಸಕರು, ಮಾಜಿ ಶಾಸಕರು ಮತ್ತು ಎಲ್ಲ ಆತ್ಮೀಯರಾದ ನಿಖಿಲ್ ಕುಮಾರಸ್ವಾಮಿ, ಈ ಭಾಗದ ನಮ್ಮ ಆತ್ಮೀಯರಾದ ಮುಖಂಡರು ನಿಖಿಲ್ ಕುಮಾರಸ್ವಾಮಿ, ಈ ಭಾಗದ ನಮ್ಮ ಕಾರ್ಯಕರ್ತರ ಮುಖಂಡರಾದಂಥ ಅಂಜಣ್ಣ ಅವರು ಮತ್ತು ಎಲ್ಲ ಕಾರ್ಯಕರ್ತರ ಜಿಲ್ಲಾಧ್ಯಕ್ಷರು ಮತ್ತು ಏನು ಒಕ್ಕಲಿಸಿರ್ತಕ್ಕಂಥ ಒಂದು ಏನು ರೈತರನ್ನ ಒಕ್ಕಲಿಸಿ ಹೋಗಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಧ್ವನಿ ಯಾವುದೋ ಜನಪರ ಅಂತ ನಿಮ್ಮ ರೈತರ ಪರವಾಗಿ ನಿಂತಿರ್ತಕ್ಕಂಥ ಸನ್ಮಾನ ದೇವೇಗೌಡರು ಅಂತ ರೈತರು ಜಗತ್ ಜಾಹೀರಾಗಿದೆ. ಸನ್ಮಾನ ದೇವೇಗೌಡರು ಅಂತ ರೈತರು ಯಾವುದೇ ಜಗತ್ ಜಾಹೀರಾಗಿದೆ. ಇಡೀ ದೇಶ ಸರ್ಕಾರ ನಡೆಸ್ತಾ ಇರ್ತಾರೆ. ಯಾವುದಾದ್ರು ಕಷ್ಟ ಬಂದಾಗ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕೇಳ್ತಕ್ಕಂಥದ್ದು ಪ್ರಸಂಗಗಳೆಲ್ಲ ನೋಡಿದೆ ನಾವು. ಪ್ರಸಂಗಗಳೆಲ್ಲ ನೋಡಿದೆ ನಾವು. ದೇವೇಗೌಡರು ಕೂಡ ನಮ್ಮ ರೈತರನ್ನ ಯಾರು ನಮ್ಮ ರೈತರನ್ನ ಏನು
ನೀರಿನ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅವ್ರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಅವರೊಂದು ತೀರ್ಮಾನ ಕೊಟ್ಟಿದ್ರು. ಇವತ್ತು ನಮ್ಮ ರೈತರದ ಭೂಮಿ ಬಿಡಿಸಬಾರ್ದು ನೀರಿಗೋಸ್ಕರ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟರ್ ಆಫೀಸ್ ನ ಬ್ಯಾನ್ ಮಾಡಿಸಿದ್ರು. ಆಂಧ್ರದವ್ರು ಬಂದು ಅಲ್ಲಿ ಭೂಮಿ ಎಲ್ಲ ಕೊಳ್ಳೆ ಹೊಡೆದುಕೊಂಡು ಹೋಗ್ಬಿಡ್ತಾರೆ, ನಮ್ಮ ರೈತರಿಗೆ ಇರಲ್ಲ ಅಂತ ಸಬ್ ರಿಜಿಸ್ಟರ್ ಆಫೀಸ್ ನ ಬ್ಯಾನ್ ಮಾಡಿಸಿ ಅಲ್ಲಿ ಕಾಮಗಾರಿ ನಡೆಸಿದಂಥದ್ದು ದೇವೇಗೌಡರು ಕೊಡೋದು ಸಲ್ತಕ್ಕಂಥ ಕೀರ್ತಿ. ಈ ರೀತಿ ಅಲ್ಲೇ ರೈತರಿಗೆ ಉಳಿಸೋರೇಂದ್ರೆ ಇಲ್ಲಿ ಉಳಿಸಲ್ವ ದೇವೇಗೌಡರು? ಖಂಡಿತ ಮುಖ್ಯಮಂತ್ರಿಗಳಿಗೆ ಇವತ್ತು ನಾಳೆ ಒಳಗೆ ಅವ್ರ ಪತ್ರ ಬರೆದು ಇದನ್ನ ಹಿಂಪಡಿದೇ ಇದ್ರೆ ನಾನ್ ಬೀದಿಗಿಳಿತೀನಿ ಅಂತಕ್ಕಂಥ ಒಂದು ಸಂದೇಶ ಸನ್ಮಾನ್ಯ ದೇವೇಗೌಡರು ಕೊಡೋರಿದ್ದಾರೆ. ಕುಮಾರಣ್ಣನು ಕೂಡ ಇವತ್ತು ನಾಳೆ ಒಳಗೆ ನೋಡಿ ಒಂದು ತೀರ್ಮಾನಕ್ಕೆ ಬಂದು ಅವರು ಕೂಡ ಬೀದಿಗಿಳಿತಾರೆ. ಇವತ್ತು ರೈತರ ಪರವಾಗಿ ಇವತ್ತೇನ್ ಹೇಳ್ತಾ ಇದಾರೆ, ಇದು ಕುಮಾರಣ್ಣನ ಕೂಸು ಅಂತ ಬೇಕು ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು. ಕುಮಾರಣ್ಣ ಮೊದಲನೇ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕೇಳಿ ವಿಶ್ವಾಸಕ್ಕೆ ತಗೊಂಡು ಮಾಡಕ್ ಹೊರಟ್ರು. ಆದ್ರೆ ಎರಡನೇ ಸತಿ ಮುಖ್ಯಮಂತ್ರಿಗಳಾದಾಗ ಇದು ಕೈಗೆ ಎತ್ಕೊಳ್ಳಿಲ್ಲ. ಅವರು ಯಾಕೆ ಎತ್ಕೊಳ್ಳಿಲ್ಲ? ನಮ್ಮ ರೈತರ ಜಮೀನುಗಳನ್ನ ಹಾಳು ಮಾಡೋದ್ ಬೇಡ ಅಂತಕ್ಕಂಥ ದೃಷ್ಟಿನಲ್ಲಿ ಅವರು ಇದಕ್ಕೆ ತೀರ್ಮಾನ ಕೊಡಲಿಲ್ಲ. ಇವ್ರು ಬೇಕಂತ ಇವರ ಒಂದು ಬೇನಾಮಿ ಆಸ್ತಿಗಳನ್ನೆಲ್ಲ ಕೂಡ ಅಧಿಕೃತ ಮಾಡ್ಕೊಳ್ಳೋಕೋಸ್ಕರ ಈ ಒಂದು ಚೆಲ್ಲಾಟ ರೈತರ ಮೇಲೆ ಆಡ್ತಾ ಇದ್ದಾರೆ. ದಯಮಾಡಿ ನೀವು ಯಾರು ಆತಂಕ ಪಡೋದ್ ಬೇಡ, ಯಾರು ಒಂದು ಕುಂಟೆ ಜಮೀನು ಕೂಡ ಬಿಡಬೇಡಿ. ಯಾಕೆಂದ್ರೆ ಜಮೀನ್ ಕಳ್ಕೊಂಡ್ರೆ ನಾವು ಯಾರು ಕೂಡ ಬೀದಿ ಬರ್ಬೇಕಾಗ್ತದೆ. ಎಷ್ಟು ಸಂತಾಪ, ನಾಳೆ ದಿವಸ ರೈತ ಇಲ್ಲದೆ ಇದ್ರೆ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆಕಾರ ಉದ್ಭವ ಆಗ್ತದೆ. ಆದ್ರಿಂದ ನಾವೆಲ್ಲ ಕೂಡ ನಮ್ಮ ಭೂಮಿ ಉಳಿಸ್ತಕ್ಕಂಥಕ್ಕೆ ಜನತಾದಳ ಯಾವುದೇ ಪಕ್ಷದ ರೈತ ಆಗ್ಬೋದು, ಯಾವುದೇ